ಬಿಗ್ ಬಾಸ್ ರಿಯಾಲಿಟಿ ಶೋದ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರು ಅಸ್ವಸ್ಥಗೊಂಡಿದ್ದಾರೆ ಅನ್ನುವಂತ ಡೀಟೇಲ್ ಲಭ್ಯ ಆಗ್ತಾ ಇದೆ. ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಮಧ್ಯೆ ಆತ್ಮಹತ್ಯೆಗೆ ಯತ್ನಿಸಿದ್ರು ಪ್ರತಾಪ್ ಅನ್ನುವಂಥ ವದಂತಿಯೂ ಕೂಡ ಸೃಷ್ಟಿಯಾಗಿದೆ. ಆದರೆ ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆಗೆ ದಾಖಲಾಗಿರೋದು ಅನ್ನೋದು ಈಗ ಚಾನೆಲ್ ಕಡೆಯಿಂದ ಬರ್ತಾ ಇರುವಂಥ ಸ್ಪಷ್ಟನೆ. 2 ದಿನಗಳಿಂದ ಪ್ರತಾಪ್ ಊಟ ಮಾಡಿರಲಿಲ್ಲ, ಖಾಲಿ ಹೊಟ್ಟೆಯಲ್ಲಿ ವಿಟಮಿನ್ ಮಾತ್ರೆಯನ್ನು ತೆಗೆದುಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ, ಆಸ್ಪತ್ರೆಗೆ ದಾಖಲಿಸಿದ್ದೀವಿ ಅಂತ ಕಲರ್ಸ್ ಕನ್ನಡದ PRO ಅಂದರೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮನೋಜ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸಂಜೆ ಹೊತ್ತಿಗೆ ಮತ್ತೆ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ತಿಳಿಸಿದ್ದಾರೆ. ಆ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ. ಅಂದರೆ ಸಾರ್ವಜನಿಕ ವಲಯದಲ್ಲಿ ಬೇರೆ ರೀತಿಯಲ್ಲಿ ಮೆಸೇಜ್ ಹರಿಬಿಡಲಾಗಿತ್ತು. ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ, ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅನ್ನೋದನ್ನು. ಆದರೆ ಇದನ್ನು ಕಲರ್ಸ್ ಕನ್ನಡ ವಾಹಿನಿ ನಿರಾಕರಿಸಿದೆ. ಬದಲಾಗಿ ಅವರು 2 ದಿನದಿಂದ ಊಟ ಮಾಡಿರಲಿಲ್ಲ, ಆ ಕಾರಣಕ್ಕಾಗಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಊಟ ಮಾಡದೆ ವಿಟಮಿನ್ ಮಾತ್ರೆಯನ್ನು ಸೇವಿಸಿದ್ದಾರೆ. ಇದರಿಂದಾಗಿ ಅವರಿಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇವತ್ತು ಸಂಜೆ ಹೊತ್ತಿಗೆ ಬಿಗ್ ಬಾಸ್ ಮನೆಗೆ ಮತ್ತೆ ಬರ್ತಾರೆ ಅವರು ಅನ್ನೋ ಸ್ಪಷ್ಟನೆಯನ್ನು ಕಲರ್ಸ್ ಕನ್ನಡ ವಾಹಿನಿ ಕೊಡ್ತಾ ಇದೆ. ಇನ್ನು ಪ್ರತಾಪ್ ಅವರ ತಂದೆಯನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ. ಪ್ರತಾಪ್ ಅವ್ರಿಗೆ ಏನು ಹುಷಾರಿರೋ ಮಾಹಿತಿ ಏನಾದ್ರು ಬಂತ ಸರ್ ನಿಮ್ಗೆ? ಏನಿಲ್ಲ, ಚೆನ್ನಾಗಿದ್ದಾನೆ ಈಗ. ಹೌದಾ ಸರ್? ನೀವೆಲ್ಲಿದ್ದೀರಿ ಸರ್? ಸ್ವಲ್ಪ ಊಟದ್ದು ಪ್ರಾಬ್ಲಮ್ ಆಗಿತ್ತಂತೆ. ಹಾ ಸರ್. ಏನಿಲ್ಲ, ಈಗ ಚೆನ್ನಾಗಿದ್ದಾನೆ. ಹೌದಾ ಸರ್? ಅದು ಬೇರೆ ಬೇರೆ ತರ ಮಾಹಿತಿ ಬರ್ತಿದೆ ಸರ್, ವದಂತಿ ಎಲ್ಲ ಸುಳ್ಳ ಸರ್ ಅದು? ಅಯ್ಯೋ, ಅಂತ ಯಾರದೆಲ್ಲ ಸುಳ್ಳೆ ಅವೆಲ್ಲ. ನೀವು ಮಾತಾಡಿದ್ರ ಸರ್? ಹಾ, ಮಾತಾಡಿದೆ. ಹೌದಾ ಸರ್? ಏನಂತಂದ್ರು ಸರ್? ಯಾವಾಗ ಮಾತಾಡಿದ್ರು ಸರ್? ನಾ ಬೆಳಗ್ಗೆ ಮಾತಾಡಿದೆ. ಹೌದಾ ಸರ್? ಏನಂದ್ರು ಸರ್? ಏನು ಪ್ರಾಬ್ಲಮ್ ಇಲ್ಲ, ಈಗ ಮಾಮೂಲಿ ಇದಕ್ಕೆ ಇದಕ್ಕೆ ಮಾಡ್ತಾ ಇದ್ದಾನೆ. ಒಂದ್ ದಿನ ರೆಸ್ಟ್ ಹಾಕೊಂಡಿದ್ರು ಡಾಕ್ಟರ್ ಅಷ್ಟೇ. ಹೌದಾ ಸರ್? ನೀವೇನಾರ ಹೋಗ್ತೀರಾ ಸರ್ ಮೀಟ್ ಮಾಡಕ್ಕೆ? ನೋಡ್ತೀನಿ. ಹೌದಾ? ನೀವು ಸರ್ ಊರಲ್ಲಿ ಇದ್ದೀರಾ ಸರ್? ಇಲ್ಲ, ನಾನು ಮೈಸೂರಿಗೆ ಹೋಗಿದ್ದೆ, ಸಾವಿತ್ತು ಒಂದು. ಹಾ ಸರ್. ಅಂದ್ರೆ ಇನ್ನೇನ್ ಮಾತಾಡಿದ್ರು ಸರ್? ಏನಾದ್ರು? ಅಷ್ಟೇ, ಇನ್ನೇನು ಇಲ್ಲ. ಅಷ್ಟೇ ಮಾತಾಡುದು ಅಷ್ಟೇ. ಅಂದ್ರೆ ಎಲ್ಲಿ ಬಿಗ್ ಬಾಸ್ ಇವಾಗ ಅಲ್ಲೇ ಇದಾರೆ ಸರ್? ಹಾಸ್ಪಿಟಲ್ ಹತ್ರ ಏನು ಸರ್? ಇಲ್ಲ, ಮನೇಲೆ ಒಳಗೆ ಇದೆ. ಮನೆ ಆಸ್ಪತ್ರೆನಾ? ಹೌದು. ನಿಮ್ಗೆ ಏನಾರ ಮ್ಯಾನೇಜ್ಮೆಂಟ್ ಅವ್ರು ಏನಾರ ಫೋನ್ ಮಾಡಿದ್ರ ಸರ್? ಅವರು ಚಾನಲ್ನವರು ಅವರೇ ಮಾಡಿದವ್ರು ನನಗೆ. ಯಾವಾಗ ಸರ್? ಅದೇ ಬೆಳಗ್ಗೆ ನಾನೇ ಮಾಡಿದ್ದು. ಏನಿಲ್ಲ ಪ್ರಾಬ್ಲಮ್ಮು ಅಂತ ಅವನ ಕೈಲೇ ಮಾತಾಡ್ಸಿದ್ರು. ಹೌದಾ ಸರ್? ಏನ್ ಮಾತಾಡಿದ್ರು ಸರ್ ಪ್ರತಾಪ್ ಅವರು? ಇಲ್ಲ, ಚೆನ್ನಾಗಿದ್ದೀನಿ ಅಪ್ಪ, ಇನ್ನು ಒಂದ್ ದಿನ ರೆಸ್ಟ್ ಹಾಕಿ ಹೇಳಿದ್ರು ಅಂದ್ರು ಅಷ್ಟೇ. ಹಾ. ಏನಾಗಿತ್ತಂದ್ರೆ ಸರ್? ಏನು ಜ್ವರನಾ ಏನು ಸರ್? ಊಟದ್ದು ಒಂಚೂರು ವ್ಯತ್ಯಾಸ ಆಗಿದ್ದು ಅಷ್ಟೇ. ಹಾ. ಓಕೆ ಸರ್. ಏನಾದ್ರು ಮೀಟ್ ಮಾಡ್ತೀರಾ ಸರ್ ನೀವು ನಾಳೆ ನಾಡಿದ್ದು? ಫೋನ್ ಮಾಡ್ತೀನಿ ನಿಮ್ಗೆ. ಹೌದಾ? ಇವತ್ತೇನಾದ್ರು ಹೋಯ್ತೀರಾ ಅಂತ? ಇಲ್ಲ, ಈಗ ಒಂದ್ ಸ್ವಲ್ಪ ಸಾವಿದೆ ಇಲ್ಲೊಂದು. ಫೋನ್ ಮಾಡ್ತೀನಿ. ಓಕೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.